ಕ್ಷೇತ್ರದ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರು ಕ್ಷೇತ್ರದ ಅಭಿವೃದ್ಧಿ ಅನುದಾನದ ಜೊತೆ ತಮ್ಮ ವಿವೇಚನೆಯಲ್ಲಿ ಹಣವನ್ನು ಬಿಡುಗಡೆ ಮಾಡಿಸಿ ಕ್ಷೇತ್ರದ ಅಭಿವೃದ್ಧಿಗಾಗಿ ದುಡಿಯುತ್ತಿದ್ದಾರೆ. ಇದನ್ನು ಸಹಿಸದ ಬಿಜೆಪಿ ಮುಖಂಡರು ವ್ಯರ್ಥ ಆರೋಪವನ್ನು ಮಾಡುತ್ತಿದ್ದಾರೆ ಎಂದು ನಗರಸಭಾ ಮಾಜಿ ಸದಸ್ಯ ಸಿಕೆ ಮಂಜುನಾಥ್ ಹೇಳಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಬಿಜೆಪಿ ಮುಖಂಡರು ಇತ್ತೀಚೆಗೆ ಪತ್ರಿಕಾಗೋಷ್ಠಿ ಮಾಡಿ ಕ್ಷೇತ್ರಕ್ಕೆ ಶಾಸಕರ ಅಭಿವೃದ್ಧಿ ಶೂನ್ಯ, 2,000 ಕೋಟಿ ರು ಹೆಚ್ಚಿನ ಅನುದಾನ ತಂದಿರುವುದು ಶುದ್ಧ ಸುಳ್ಳು ಎಂದು ಹೇಳಿರುವುದು ಅವರ ಕೀಳರಿಮೆಯನ್ನು ತೋರಿಸುತ್ತದೆ. ಕ್ಷೇತ್ರದ ಶಾಸಕರು 4 ಬಾರಿ ಆಯ್ಕೆಯಾಗಲು ಅವರ ಜನಸೇವೆಯೇ ಸಾಕ್ಷಿ. ಇದನ್ನು ಸಹಿಸದ ಬಿಜೆಪಿ ಮುಖಂಡರು ಶಾಸಕರ ವಿರುದ್ಧ ಆಧಾರರಹಿತ ಆರೋಪ ಮಾಡುತ್ತಿದ್ದಾರೆ. ಶಾಸಕರು ಇಲಾಖಾವಾರು ಕೊಟ್ಟಿರುವ ಮಾಹಿತಿ ಸತ್ಯವಾಗಿದ್ದು ಅಭಿವೃದ್ಧಿ ಸಹ ಕಾಣುತ್ತಿದೆ. ಕಟ್ಟಡ ಮಾಲೀಕರು ನ್ಯಾಯಾಲಯದ ಪ್ರಕರಣ ದಾಖಲು ಮಾಡಿರುವುದರಿಂದ ಚರಂಡಿ ಕಾಮಗಾರಿ ಪೂರ್ಣವಾಗಿಲ್ಲ. ಕರಿನಂಜನಪುರ ರಸ್ತೆ, ನ್ಯಾಯಾಲಯ ರಸ್ತೆ, ಬಿ ರಾಚಯ್ಯ ಜೋಡಿ ರಸ್ತೆ ಅಭಿವೃದ್ಧಿಗೆ ಅಡಚಣೆ ಉಂಟು ಮಾಡಿ ಒತ್ತುವರಿ ತೆರವು ಆಗದಂತೆ ನೋಡಿಕೊಂಡಿದ್ದಾರೆ. ಈ ಬಗ್ಗೆ ಬಿಜೆಪಿ ಮುಖಂಡರು ಉತ್ತರಿಸಲಿ ಎಂದು ತಿರುಗೇಟು ನೀಡಿದ್ದಾರೆ. ಕ್ಷೇತ್ರದಿಂದ ಎಷ್ಟು ಅನುದಾನ ತಂದಿದ್ದಾರೆ, ಶಾಸಕರು ಶ್ವೇತಪತ್ರ ಹೊರಡಿಸುವಂತೆ ಸವಾಲು ಹಾಕುತ್ತಿರುವ ಬಿಜೆಪಿ ಮುಖಂಡರು ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರದಿಂದ ಕ್ಷೇತ್ರದ ಅಭಿವೃದ್ಧಿಗೆ ವಿಶೇಷ ಎಷ್ಟು ಅನುದಾನ ತಂದಿದ್ದೀರಿ ಎಂದು ಪ್ರಶ್ನಿಸಿದರು. ಕಳೆದ 2 ಅವಧಿಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರವಿತ್ತು. ಉಸ್ತುವಾರಿ ಸಚಿವರಾಗಿ ಸುರೇಶ್ ಕುಮಾರ್, ವಿ ಸೋಮಣ್ಣ ಇದ್ದರು. ಇವರು ಕ್ಷೇತ್ರದ ಅಭಿವೃದ್ಧಿ ತಂದ ಅನುದಾನ ಎಷ್ಟು, ಜಿಲ್ಲೆಯ ಅಭಿವೃದ್ಧಿಗೆ ಇವರ ಕೊಡುಗೆ ಏನು? ವಿ ಸೋಮಣ್ಣ ಅವರು ಈಗ ಕೇಂದ್ರ ರೈಲ್ವೆ ಸಚಿವರಾಗಿದ್ದಾರೆ. ಪುಣ್ಯದ ಹುಂಡಿ ಮೇಲೆ ಸೇತುವೆ ಸರ್ವಿಸ್ ರಸ್ತೆಗಾಗಿ ನೆನೆಗುದಿಗೆ ಬಿದ್ದಿದೆ. ಈ ಸಂಬಂಧ ವಿ ಸೋಮಣ್ಣ ಅವರಿಗೆ ಮನವಿ ಕೊಟ್ಟಿದ್ದಾರೆ. ಆದರೂ ಸಹ ಕಾಮಗಾರಿ ಅಂದಾಜು ಪಟ್ಟಿಯನ್ನು ಮಾರ್ಪಡಿಸಿ ಹೆಚ್ಚುವರಿ ಅನುದಾನ ಬಿಡುಗಡೆ ಮಾಡಲಿಲ್ಲ. ಧ್ರುವನಾರಾಯಣ ಅವಧಿಯಲ್ಲಿ ರೂಪಿಸಿರುವ ಚಾಮರಾಜನಗರ ಕನಕಪುರ ಹೆಜ್ಜಾಲ ರೈಲ್ವೆ ಮಾರ್ಗವನ್ನು ತುರ್ತಾಗಿ ಜಾರಿಗೊಳಿಸಲು ಸ್ಥಳೀಯ ಬಿಜೆಪಿ ಒತ್ತಡ ಹೇರಲಿ ಎಂದು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ನಗರಸಭಾ ಮಾಜಿ ಸದಸ್ಯರಾದ ಪುಟ್ಟಸ್ವಾಮಿ, ಕರಿನಂಜನಪುರ ಸ್ವಾಮಿ, ಮುಖಂಡರಾದ ಬದನಗುಂಪೆ, ಎಚ್.ಎನ್. ನಾಗರಾಜಮೂರ್ತಿ, ಸೋಮೇಶ್, ಬ್ಯಾಡಮುಡ್ಲು ರಾಜಣ್ಣ, ನಯಾಜ್ ಪಾಷಾ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ್, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಚಾಮರಾಜನಗರದ ಕ್ಷೇತ್ರದ ಶಾಸಕರ ಕುರಿತು ಕೆಲವು ವ್ಯಕ್ತಿಗಳು ಹಾಗೂ ಬಿಜೆಪಿ ಮುಖಂಡರುಗಳು ಆರೋಪಗಳನ್ನು ಮಾಡ್ತಿರ್ತಕ್ಕಂಥದ್ದು ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಅವರು ಸಹಜವಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಿಮ್ಮ ಒಂದು ಕೊಡುಗೆ ಏನು ಅಂತಕ್ಕಂಥ ವಿಚಾರನ ಮಾಧ್ಯಮ ಮಿತ್ರರು ಹೇಳಿದಾಗ ಸಹಜವಾಗಿ ಅವರು ಸಾಕಷ್ಟು ಅನುದಾನವನ್ನು ಈ ಕ್ಷೇತ್ರಕ್ಕೆ ನಾನು ತಂದಿದ್ದೀನಿ, ಅಭಿವೃದ್ಧಿಯನ್ನು ಮಾಡಿದ್ದೀನಿ. ಕಳೆದ 3 ವರ್ಷಗಳಿಂದ ಸಾಕಷ್ಟು ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದೀವಿ. ಆದರೂ ಸಾಧ್ಯವಾದಷ್ಟು ಅಂದರೆ ಸುಮಾರು 2,000 ಕೋಟಿ ರೂಗಳ ಅನುದಾನವನ್ನು ಈ ಕ್ಷೇತ್ರಕ್ಕಾಗಿ ನಾನು ಶ್ರಮ ವಹಿಸಿ ತಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀನಿ ಅಂತ ಸಹಜವಾಗಿ ಅವರು ಹೇಳಿದ್ದಾರೆ. ಅದನ್ನು ಬಿಜೆಪಿ ಮುಖಂಡರು ತಪ್ಪು ಗ್ರಹಿಕೆಯನ್ನು ಮಾಡಿಕೊಂಡು ಅವರು ಯಾವ ಅನುದಾನ ತಂದಿದ್ದರು, ಏನು ಅಭಿವೃದ್ಧಿ ಆಗಿಲ್ಲ, ಏನೇನೋ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಸಹಜವಾಗಿ ಕ್ಷೇತ್ರದ ಶಾಸಕರು 2013 ಅಂದರೆ ಚಾಮರಾಜನಗರ ಕ್ಷೇತ್ರನೇ ಅಲ್ಲದೆ ನಾವು ಸತ್ಯ ಮಾತಾಡೋದಾದರೆ ಈ ಕ್ಷೇತ್ರಕ್ಕೆ, ಈ ಜಿಲ್ಲೆಗೆ ಏನಾದರೂ ಅಭಿವೃದ್ಧಿ ಕಂಡಿದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ 2013ರಲ್ಲಿ ಏನು ಸರ್ಕಾರ ಬಂತು ಅಲ್ಲಿಂದ ಇದು ಅಭಿವೃದ್ಧಿಯ ಒಂದು ಪಥದಲ್ಲಿ ಸಾಕ್ತಕ್ಕಂಥದ್ದು ತಮಗೆಲ್ಲ ಮಾಧ್ಯಮ ಮಿತ್ರರಿಗೆ ತಿಳಿದಿರ್ತಕ್ಕಂಥ ವಿಚಾರ. ಆದರೆ ಅದಕ್ಕೆ ಸಹಕಾರವಾಗಿ ಉಸ್ತುವಾರಿ ಸಚಿವರು ಮಾದೇವ ಪ್ರಸಾದ್ ಇದ್ರು. ಅದಕ್ಕೆ ತಕ್ಕಂತೆ ಕ್ಷೇತ್ರದ ಶಾಸಕರು ಸಹ ಸಂಸದರಾದಂಥ ಧ್ರುವನಾರಾಯಣ ಇದ್ರು. ಅದಕ್ಕೆ ತಕ್ಕಂತೆ ಕ್ಷೇತ್ರದ ಶಾಸಕರಾದ ಪುಟ್ಟರಂಗಶೆಟ್ಟಿ ಅವರು ಅವ್ರಿಗೆ ಸಹಕಾರ ಕೊಟ್ಕೊಂಡು ತಮ್ಮ ಕ್ಷೇತ್ರಕ್ಕೆ ಏನೇನು ಕೆಲಸಗಳಾಗ್ಬೋದು ಅನ್ನೋದ್ರ ಬಗ್ಗೆ ಅವರು ಸಹಕಾರ ಕೊಟ್ಕೊಂಡು ಕ್ಷೇತ್ರಕ್ಕೆ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅನುದಾನಗಳನ್ನ ತಂದಿರ್ತಾರೆ. ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಕೆರೆಗಳನ್ನ ತುಂಬಿಸ್ತಕ್ಕಂಥ ಯೋಜನೆ ಇರ್ಬೋದು, ಅಥವಾ ನಗರೋತ್ಥಾನ ಕಾಮಗಾರಿಗಳಲ್ಲಿ ಪಟ್ಟಣಗಳ ಅಭಿವೃದ್ಧಿ ಇರ್ಬೋದು, ವಿವಿಧ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಅಥವಾ ಇನ್ಯಾವುದೇ ರೀತಿಯಲ್ಲಿ ವಸತಿ ಶಾಲೆಗಳನ್ನ ಈ ಒಂದು ಕ್ಷೇತ್ರಕ್ಕೆ ತರ್ತಕ್ಕಂಥದ್ದು ಇರ್ಬೋದು. ಅದರಲ್ಲಿ ಮಾನ್ಯ ಧ್ರುವನಾರಾಯಣ ಜೊತೆಗೆ ಕೈ ಸಾಥ್ ಕೊಟ್ಕೊಂಡು ಪುಟ್ಟರಂಗಶೆಟ್ಟಿ ಕೆಲಸ ಮಾಡ್ಕೊಂಡು ಹೋದಂಥದ್ರಿಂದ ಚಾಮರಾಜನಗರ ಅಭಿವೃದ್ಧಿ ಕಾಣ್ತಾ ಇರ್ತಕ್ಕಂಥದ್ದು. ಉದಾಹರಣೆಗೆ ಇಲ್ಲಿಂದ ಬಂದರೆ ಕೃಷಿ ವಿಶ್ವವಿದ್ಯಾನಿಲಯ ಇರ್ಬೋದು, ಅಥವಾ ಲಾ ಕಾಲೇಜ್ ಇರ್ಬೋದು, ಆಮೇಲೆ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಈಗ ಯೂನಿವರ್ಸಿಟಿ ಹಂತದಲ್ಲಿ ಹೋಗೋದು. ಅದಕ್ಕೆ ಪೂರಕವಾಗಿ ಶಾಸಕರು ಒತ್ತು ಕೊಟ್ಕೊಂಡು ಜಿಲ್ಲೆಯಲ್ಲಿ ಬೆಳವಣಿಗೆಗೆ ಸಹಕಾರ ಇದೆ. ಅವೆಲ್ಲ ಬಂದಿಲ್ಲ. ಅದಲ್ಲದೆ ಇಲ್ಲಿ ಯಾವುದು ಕೈಗಾರಿಕಾ ಪ್ರದೇಶ ಸ್ಥಾಪನೆ ಆಗೋದ್ರಿಂದ
ಸಾವಿರಾರು ಕುಟುಂಬಗಳಿಗೆ ಆಶ್ರಯ ಆಗಿದೆ. ಅದಕ್ಕೆ ಕಾರಣಕರ್ತರು ಯಾರು? ಆಗಿನ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಮಂತ್ರಿಗಳು. ಅದಕ್ಕೆ ಪೂರ್ವವಾಗಿ ಪುಟ್ಟರಂಗ ಶೆಟ್ಟರು ತನ್ನ ಎಲ್ಲ ಒಂದು ಶ್ರಮನ ಹಾಕಿ ಕ್ಷೇತ್ರಕ್ಕೆ ಏನೇನು ಕೆಲಸಗಳು ಮಾಡಬೇಕು ಅದನ್ನೆಲ್ಲ ಶ್ರಮವಹಿಸಿ ಆಗಿಂದು ಸಹ ಕಳೆದ 17 ವರ್ಷದಿಂದ ಕೆಲಸ ಮಾಡ್ತಾ ಬಂದ್ದಾರೆ. ಅಂಥದ್ರಲ್ಲಿ ಏನೂ ಕೆಲಸ ಮಾಡಿಲ್ಲ, ಯಾವುದೇ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥ ವಿಚಾರ. ತಮಗೆಲ್ಲ ತಿಳಿದಿರ್ಬೋದು, ಮೆಡಿಕಲ್ ಕಾಲೇಜಲ್ಲಿ ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಾಯಿತು. ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥವ್ರು ಪುಟ್ಟರಂಗ ಶೆಟ್ಟರು. ಮಾದೇವ ಪ್ರಸಾದ್ ಅವರ ಒಂದು ಕೈಗೆ ಸಾಥ್ ಕೊಟ್ಟದ್ದು ಜಿಲ್ಲಾ ಕೇಂದ್ರದ ಅಭಿವೃದ್ಧಿಗೆ ಶ್ರಮವಹಿಸಲಾಗಿದೆ. ಆ ರೀತಿಯಾಗಿ ಯಾವುದೇ ಕ್ಷೇತ್ರ ತಗೊಂಡ್ರು ಪುಟ್ಟರಂಗ ಶೆಟ್ಟರು ಒಂದು ಅಭಿವೃದ್ಧಿ ಕೆಲಸಗಳಲ್ಲಿ ಸಹಕಾರವನ್ನು ಕೊಡ್ಕೊಂಡು ಹೋಗೋಣ. ಯಾವುದೇ ಪಕ್ಷ ಬರಲಿ, ಅದು ಕಾಂಗ್ರೆಸ್ ಇರ್ಬೋದು ಅಥವಾ ಬಿಜೆಪಿ ಇರ್ಬೋದು, ಯಾವುದೇ ಪಕ್ಷ ಬಂದರೂ ಅಭಿವೃದ್ಧಿ ವಿಚಾರದಲ್ಲಿ ಸಹಕರಿಸ್ಕೊಂಡು ಹೋಗೋಣ. ಕೆಲವರು ಮಾತಾಡ್ತಾ ಹೇಳಿದ್ರು ಡಬಲ್ ರೋಡು ಕೇಂದ್ರದ ಅನುದಾನ ಅದು ಅಂತಕ್ಕಂಥ ಮಾತು ಹೇಳ್ತಿದ್ರು. ಕೇಂದ್ರದ ಅನುದಾನ ಪ್ರಧಾನಮಂತ್ರಿ ಡಬಲ್ ರೋಡ್ ನ ನೋಡ್ಬಿಟ್ಟು ಈಗ ಅಲ್ಲಿ ಬಹಳ ದುಡ್ಡು ಕುಡಿತಾರೆ, ಫಸ್ಟ್ ಅದಕ್ಕೆ ನೀವು ಅನುದಾನ ಕೊಡ್ತೀನಿ, ರಸ್ತೆ ಮಾಡಿ ಅಂತ ಹೇಳ್ತಾರೆ. ಅದು ಆಗ ಇದ್ದಂತ ಪುಟ್ಟರಂಗ ಶೆಟ್ಟರು, ಆಗ ಇದ್ದಂತ ಯಾರು ಲೋಕೋಪಯೋಗಿ ಸಚಿವರು ಎಸ್ ಸಿ ಮಾದೇವನವರು, ಅವ್ರನ್ನ ರಿಕ್ವೆಸ್ಟ್ ಮಾಡಿ ಸಾಕಷ್ಟು ದಿನಗಳಿಂದ ಇದು ಜೋಡಿ ರಸ್ತೆಯಲ್ಲಿ ತುಂಬಾ ಜನರು ಪರಿತಪಿಸ್ತವ್ರೆ, ಅದರಿಂದ ಒಂದು ಕಾಂಕ್ರೀಟ್ ರಸ್ತೆ ಆಗಕ್ಕೆ ಅಂತೇಳಿ ಒತ್ತಡ ಮಾಡಿ CRF ಪಟ್ಟಿ, ಅದು ಕೇಂದ್ರದ ಅನುದಾನ ಇರ್ಬೋದು, ಆದ್ರೆ ಅದಕ್ಕೆ ಒತ್ತಡ ಹಾಕಿ ಅದರ ಮುಖಾಂತರ ರಾಜ್ಯದಿಂದ ಯಾವುದೇ ಯೋಜನೆಗಳು ಹೋಗ್ಬೇಕಾದ್ರೂ ರಾಜ್ಯದಿಂದ ಪ್ರಸ್ತಾವನೆಗಳಿಂದ CRF ಪಟ್ಟಿಗೆ ಯಾವುದೇ ರೀತಿ ಪ್ರೋಗ್ರಾಮ್ ಮಾಡ್ಬೇಕಾದ್ರೂ ರಾಜ್ಯದಿಂದ ಹೋಗೋದು. ಆಗಿದ್ದಂಥದ್ದು ರಾಜ್ಯ ಸರ್ಕಾರ ಕಾಂಗ್ರೆಸ್, ಎಸ್ ಸಿ ಮಾದೇವನವರ ಶ್ರಮ, ಪುಟ್ಟರಂಗ ಶೆಟ್ಟರ್ ಅವರ ಒತ್ತಡ, ಅದರಿಂದ ಅದು ಜೋಡಿ ರಸ್ತೆಯಲ್ಲಿ ಕಾಂಕ್ರೀಟ್ ರಸ್ತೆ ಆದಂಥದ್ದು. ಇವರು ಈ ಬಿಜೆಪಿ ಜಿಲ್ಲಾಧ್ಯಕ್ಷರ ಲೆಟರ್ಲಾಗಲಿ ಅಥವಾ ರಾಜ್ಯಾಧ್ಯಕ್ಷರು ಬಿಜೆಪಿ ರಾಜ್ಯಾಧ್ಯಕ್ಷರ ಲೆಟರ್ಲಾಗಲಿ ಅದು ಪ್ರಸ್ತಾವನೆ ಬಗ್ಗೆ ಅನುಮೋದನೆ ಆಗಿದೆಯಾ? ಅವರು ಕೇಂದ್ರದ ಹಣ ಅಂತ ಹೆಗ್ಗಳಿಕೆ ಅಂತ ಹೇಳ್ಕೋಬೇಕು ಅಂದ್ರೆ ನಿಮ್ ಪಾತ್ರ ಏನ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಬಂದಿರತಕ್ಕಂಥದ್ದು. ಮಾತು ಸುಳ್ಳು. ಈಗ ದ್ರೋಣದಲ್ಲಿ ಹಿಂದೆ ಇದ್ರು, ಆದ್ರೂ ಸಾಕಷ್ಟು ಯೋಜನೆಗಳು, ಕೇಂದ್ರ ಯೋಜನೆಗಳು ಬಂತು. ಆ ಯೋಜನೆಗಳು ಬಂದಾಗ ನಮ್ಮ ಕೇಂದ್ರದ ಪ್ರಧಾನಮಂತ್ರಿಗಳು ಕೊಟ್ಬಿಟ್ರು ಅಂತ ಹೇಳ್ತೀರಪ್ಪ. ಹೌದಪ್ಪ, ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರದ ಹಣನೇ ಬಂದಿರೋದು. ಆದ್ರೆ ಕೇಂದ್ರ ಸರ್ಕಾರದ ಹಣನ ತರಲಿಕ್ಕೆ ಅವರು ಟೇಬಲ್ ಟು ಟೇಬಲ್ ಹೋಗಿ ಅದ್ರ ಶ್ರಮ ಎಷ್ಟಿದೆ, ಅದ್ರ ಕಾಲಕಂತ್ರಿ ಯಾರ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕು ಅಲ್ವಾ? ಅಲ್ಲಿನ ಕ್ಷೇತ್ರದ ಜನಪ್ರತಿನಿಧಿಗಳು ಒತ್ತಡ ಹಾಕಿ ಅಲ್ಲಿ ಹೋಗಿ ಶ್ರಮ ವಹಿಸಿ ಅನುದಾನವನ್ನ ಬಿಡುಗಡೆ ಮಾಡ್ಕೊಂಡು ಇಲ್ಲಿ ಕಾಮಗಾರಿಗಳನ್ನ ಅಥವಾ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ ಸಾಕಷ್ಟು ಶ್ರಮ ವಹಿಸ್ತಾರೆ. ನಿಮ್ಮ ಶ್ರಮ ಏನು? ಆ ಅನುದಾನ ತರೋದ್ರಲ್ಲಿ ನಿಮ್ಮ ಪ್ರಯತ್ನ ಏನು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ನಿಮ್ಮ ಜಿಲ್ಲಾ ಬಿಜೆಪಿ ಘಟಕದಿಂದಾಗಿ, ಜಿಲ್ಲಾ ಯುನಿಟಿ ಆಗಲಿ ಏನ್ ಶ್ರಮ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು. ಯಾವುದೇ ಪ್ರಸ್ತಾವನೆಗಳು, ಯಾವುದೇ ಅನುದಾನ ಬರಬೇಕಾದ್ರೆ ತೂಗಿ ರಾಜ್ಯ ಸರ್ಕಾರದ ಪ್ರಸ್ತಾವನೆಗಳಿದ್ದೇ ಅನುದಾನ ಬಿಡುಗಡೆ ಆಗ್ತಕ್ಕಂಥದ್ದು. ಅಂದ್ರೆ ರಾಜ್ಯ ಸರ್ಕಾರ ಏನು ಅನುದಾನನೇ ಕೊಡಲ್ವಾ? ನಾವು ಹೇಳಿರ್ತಕ್ಕಂಥದ್ದು ಎಲ್ಲಾ ಇಲಾಖೆಗಳಿಂದ ನಾನು 2,000 ಕೋಟಿಗೆ ಅನುದಾನ ನನ್ನ ಕ್ಷೇತ್ರದಲ್ಲಿ ಬಳಕೆ ಆಗದೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಅದು ಅಭಿವೃದ್ಧಿ ತಾನೇ, ಅದು ಒಂದ್ ರೀತಿ ಅಭಿವೃದ್ಧಿ ತಾನೇ. ಅದನ್ನ ನೀವು ಅಲ್ಲೆಗಳಿಬಿಟ್ಟು ನಿಮ್ಮ ಅವಧಿಯಲ್ಲಿ ಕೆಲಸಗಳೇ ಆಗಿಲ್ಲ, ನಿಮ್ಮ ಅವಧಿಯಲ್ಲಿ ಡಬಲ್ ರೋಡ್ ನಿರ್ಮಾಣ ಆಗಿಲ್ಲ, ಆಯ್ತಪ್ಪ ಕಳೆದ 2018ರಿಂದ 23ರವರೆಗೆ ಬಿಜೆಪಿ ಸರ್ಕಾರ ಇತ್ತಲ್ಲಪ್ಪ, ಈ ಜಿಲ್ಲೆ ಕೊಡುಗೆ ತಾವು ಅದನ್ನು ಸ್ಪಷ್ಟಪಡಿಸಬೇಕು. ಏನು ವಿಶೇಷವಾದ ಅನುದಾನ ಏನ್ ತಂದ್ರಿ ಅನ್ನೋದು ಸ್ಪಷ್ಟಪಡಿಸಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರೇ ಸೋಮಣ್ಣ ಅವರಾಗಿದ್ರು, ಸುರೇಶ್ ಅವರಾಗಿದ್ರು, ಆ ಅವಧಿಯಲ್ಲಿ ಅಭಿವೃದ್ಧಿ ಎತ್ತಸ ಆಗ್ತದೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಅಲ್ವಾ? ಅದರಿಂದ ದಯಮಾಡಿ ಆರೋಪ ಪ್ರತ್ಯಾರೋಪಗಳನ್ನ ಮಾಡೋದನ್ನ ಅರ್ಥ ಇಲ್ಲ. ಆ ಅವರಿಗೆ ಉಸ್ತುವಾರಿ ಸಚಿವರಾಗಿದ್ರು ಜೋಡಿ ರಸ್ತೆಗೆ ಫುಟ್ಪಾತ್ ಇದಕ್ಕೆ ಏನು ನಿರ್ಮಾಣ ಮಾಡಲಿಕ್ಕೆ PWD ಇಲಾಖೆಗೆ ಫುಟ್ಪಾತ್ ಅರ್ಧಂಬರ್ಧ ಮಾಡ್ಬಿಡೋದ, ಫುಟ್ಪಾತ್ ಅರ್ಧಂಬರ್ಧ ಮಾಡ್ಬಿಡೋದು. ಆಗ PWD ಇಲಾಖೆಯಿಂದ ಅನುದಾನ ಹಾಕಿದ್ರು, ಅದನ್ನ ಸಂಪೂರ್ಣವಾಗಿ ಬಳಕೆ ಮಾಡಿಲ್ಲ ಆ ಅವಧಿಗೆ ಸೋಮಣ್ಣ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ. ಅದರಿಂದ ಮುಂದುವರೆದ ಭಾಗ KCF ಮುಖಾಂತರ ಈಗ ಅವರು ಎಲ್ಲಿವರೆಗೆ ಅಲ್ಲಿ ನಿಲ್ಲಿಸಿದ್ರು ಫುಟ್ಪಾತ್ ನಿರ್ಮಾಣ ಕಾಮಗಾರಿನ, ಅಲ್ಲಿವರೆಗೆ ಅವರು KCF ಮುಖಾಂತರ ಪೂರ್ಣಗೊಳಿಸ್ತಾರೆ ಈ ಅವಧಿಗೆ. ಅದಲ್ಲಿಯೇ
ಈಗ ಜೋಡಿ ರಸ್ತೆ ಪರಿಪೂರ್ಣ ಆಗಿಲ್ಲ ಅದು ನ್ಯಾಯಾಲಯದಲ್ಲಿ ಕೆಲವು ಕಟ್ಟಡದ ಮಾಲೀಕರು ನ್ಯಾಯಾಲಯಕ್ಕೆ ಹೋಗಿರೋದ್ರಿಂದ ಅಲ್ಲಿ ಚರಂಡಿಗಳನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರ ಹಂತದಲ್ಲಿ ನ್ಯಾಯಾಲಯದ ಪ್ರಕರಣದಲ್ಲಿ ಅದು ಸಾಲ್ವ್ ಆದ ತಕ್ಷಣ ಸರಿಯಾದ ರೀತಿ ಅವ್ರು ಪರಿಹಾರ ಕೊಟ್ಟ ನಂತರ ಅದು ಚರಂಡಿ ಮಾಡಿ ರಸ್ತೆ ಅಗಲೀಕರಣ ಮಾಡ್ತಕ್ಕಂಥ ಕೆಲಸ ಆಗೇ ಆಗುತ್ತೆ. ನ್ಯಾಯಾಲಯದ ಹಂತದಲ್ಲಿರುವಾಗ ಯಾವುದೇ ಅಧಿಕಾರಿಗಳಾಗಿ ಯಾವುದೇ ರಾಜಕಾರಣಿಗಳಿರಲಿ ಅಲ್ಲಿ ಮಧ್ಯಪ್ರವೇಶಕ್ಕೆ ಅವಕಾಶ ಆಗಲ್ಲ. ಅದರಿಂದ ಸುಮ್ಮನೆ ಪ್ರತ್ಯಾರೋಪಗಳನ್ನ ಮಾಡೋದ್ರಲ್ಲಿ ಬಿಜೆಪಿ ಅಧ್ಯಕ್ಷರು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇವುದೇ ಸರ್ಕಾರ ಅದಲ್ವಾ, ಇವುದೇ ಸರ್ಕಾರ ಇದ್ದು ಉದಾಹರಣೆಗೆ ಇಲ್ಲಿ ಪಂಡ್ಯನಹಳ್ಳಿ ಮೇಲ್ಸೇತುವೆಗೆ ಆ ಜನರಿಗೆ ಎಷ್ಟು ದಿನದಿಂದ ಕೇಳ್ತಾ ಹೋಗುತ್ತಾ ಏನ್ ಕೇಳ್ತಾರೆ ಹೇಳಿ? ಸರ್ವಿಸ್ ರೋಡ್, ಬ್ರಿಡ್ಜ್ ಸರ್ವಿಸ್ ರೋಡ್, ನಮ್ಮ ರಸ್ತೆಗೆ ನಾವು ಬ್ರಿಡ್ಜ್ ಬಂದಾಗ ನಾವು ಓಡಾಡಲಿಕ್ಕೆ ಸಾಧ್ಯ ಆಗಲ್ಲ, ಅದರಿಂದ ನಮಗೆ ಸರ್ವಿಸ್ ರೋಡ್ ಬ್ರಿಡ್ಜ್ ಇಂದ ಮಾಡ್ಕೊಡಿ, ಎರಡೂ ಕಡೆ ಸಮಾಜವಾಗಿ ಹತ್ತಿ ಹಿಡಿಯಲಿಕ್ಕೆ ನಮ್ಗೆ ಸರ್ವಿಸ್ ರೋಡ್ ಕೊಟ್ಟು ಅದನ್ನು ಬಸ್ ಸ್ಟಾಪ್ ಮಾಡ್ಕೊಡಿ ಅಂತ ಹಿಂದೆ ಮಿನಿಸ್ಟರ್ ಅಲ್ವಾ? ಇದೇ ಕ್ಷೇತ್ರದ ಜನರ ಪುಟ್ಟರಂಗ ಶೆಟ್ಟರು ಅಷ್ಟೇ ಮತದ ತಗೊಳ್ಳುವಂತ ಸೋಮಣ್ಣವರು 1 ವರ್ಷ 2 ವರ್ಷದಿಂದ 3 ವರ್ಷದಿಂದ ರೈಲ್ವೆ ಮಿನಿಸ್ಟರ್ ಅಲ್ವಾ? ಅದೊಂದು ತಾಂತ್ರಿಕವಾದ ಮಂಜೂರಾತಿ ಕೊಡೋದು ಎಷ್ಟೊತ್ತು ಮಾಡ್ತಾರೆ. ಅದು ಹೇಗೆ ಹಣ